ನಮಸ್ಕಾರ. ಸ್ವಯಂ ಪಾಕಾಭಿಮಾನಿಗಳಿಗೆ ಸ್ವಾಗತ. ಈ ದಿನ ನಾನು ಹೆಸರು ಬೇಳೆನಲ್ಲಿ ಸಾರು ಹೇಗೆ ಮಾಡೋದಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಬೇಕಾಗುವ ಪದಾರ್ಥಗಳು: ಹೆಸರು ಬೇಳೆ ಹತ್ರ ಅರ್ಧ ಕಪ್ನಷ್ಟು, ಉಪ್ಪು ಅರ್ಧ ಟೇಬಲ್ ಸ್ಪೂನ್ನಷ್ಟು, 1/4 ಟೀ ಸ್ಪೂನ್ನಷ್ಟು ಜೀರಿಗೆ ಪುಡಿ, ಹಸಿಮೆಣಸಿನಕಾಯಿ ನಾನು ಇಲ್ಲಿ ಒಂದು 6 ಇಟ್ಕೊಂಡಿದ್ದೀನಿ. ಇದು ನಿಮಗೆ ಖಾರ ಎಷ್ಟು ಬೇಕೋ ನೋಡಿ ಇಟ್ಕೊಳ್ಳಿ. ಒಂದು ಸಣ್ಣ ಲಿಂಬೆಹಣ್ಣು, 2 ಹುಳಿ ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು, ಒಗ್ಗರಣೆಗೆ 2 ಟೀ ಸ್ಪೂನ್ನಷ್ಟು ತುಪ್ಪ, ಅರ್ಧ ಟೀ ಸ್ಪೂನ್ನಷ್ಟು ಸಾಸಿವೆ, 1 ಟೀ ಸ್ಪೂನ್ನಷ್ಟು ಜೀರಿಗೆ, 1/4 ಟೀ ಸ್ಪೂನ್ನಷ್ಟು ಅರಿಶಿಣ, ಒಂದು ಸಣ್ಣ ತುಂಡಿನಷ್ಟು ಬೆಲ್ಲ, ತೆಂಗಿನಕಾಯಿ ತುರಿ ಅರ್ಧ ಕಪ್ನಷ್ಟು. ನೀವು ಇಲ್ಲಿ ಆದಷ್ಟು ಫ್ರೆಶ್ ಆದ ಕಾಯಿ ತುರಿನೇ ತಗೋಬೇಕು. ಹಾಗೂ ನಾನಿಲ್ಲಿ ಒಂದು 4 ಕಪ್ನಷ್ಟು ನೀರು ಇಟ್ಕೊಂಡಿದ್ದೀನಿ. ನೀರು ಸಾರಿನ ಥಿಕ್ನೆಸ್ ನೋಡಿಕೊಂಡು ಹಾಕೋಬೇಕು. ಹೆಸರು ಬೇಳೆನ ನೀವು ಯಾವ ಪಾತ್ರೆಯಲ್ಲಿ ಸಾರು ಮಾಡ್ತೀರೋ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ತೊಳೆದ ಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಗ್ಯಾಸ್ ಮೇಲೆ ಅದನ್ನು ಕುದಿಲಿಕ್ಕೆ ಇಡಿ. ಅಥವಾ ಕುಕ್ಕರ್ ಉಪಯೋಗಿಸೋದಾದ್ರೆ ಕುಕ್ಕರ್ನಲ್ಲಿ ಪಾತ್ರೆಯಲ್ಲಿ ಹೆಸರುಬೇಳೆ ಹಾಕಿಟ್ಟ ಮೇಲೆ ನೀವು 1 ವಿಷಲ್ ಕೂಗಿಸಿದ್ರೆ ಸಾಕು. ಇದನ್ನ ಹೀಗೆ ಚೆನ್ನಾಗಿ ಬೇಯಲಿಕ್ಕೆ ಬಿಡಿ. ನೋಡಿ, ಈಗ ಇದು ಕುದಿಲಿಕ್ಕೆ ಶುರುವಾಗಿದೆ. ಈ ಕುದಿಲಿಕ್ಕೆ ಶುರು ಆದ್ಮೇಲೆ ನೀವು ಇದನ್ನ ಸಣ್ಣ ಉರಿಗೆ ಇಟ್ಕೊಳ್ಳಿ. ಈ ಮೇಲಿನ ಈ ನೊರೆನ ತೆಗೆದು ಬಿಡಿ. ನೀವು ಹೆಸರುಬೇಳೆನ ಹಾಗೆ ಕುಕ್ಕರ್ನಲ್ಲಿ ಇಡದೆ ಬೇಯಿಸ್ತೀನಿ ಅಂದ್ರೆ ನೀವು ಮಧ್ಯ ನೀರು ನೋಡ್ಬಿಟ್ಟು ಸ್ವಲ್ಪ ಹಾಕೊಂತ ಇರಬೇಕು. ಇದು ಸುಮಾರಾಗಿ 1/4 ಬೆಂದಿದೆ. ಇವಾಗ ಇದಕ್ಕೆ ಅರಿಶಿಣ ಹಾಕ್ತೀನಿ. ಹಾಗೆ ಈ ಟೊಮೆಟೊನ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಬೇಕು. ಇದನ್ನು ಕೂಡ ಹಸಿಮೆಣಸಿನಕಾಯಿನೂ ಹೀಗೆ ಉದ್ದುದ್ದಕ್ಕೆ ಹೆಚ್ಚಿಬಿಟ್ಟು ಹಾಕಿ, ಕರಿಬೇವನ್ನು ಸ್ವಲ್ಪ ಹೀಗೆ ಮುರಿದ್ಬಿಟ್ಟು ಇದನ್ನು ಹಾಕ್ಬಿಡಿ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಟೊಮೆಟೊ ಹಣ್ಣು ಹಾಗೆ ಹೆಸರು ಬೇಳೆನ ಪೂರ್ತಿ ಬೇಯೋಷ್ಟೊತ್ತು ಇಡಿ. ನೋಡಿ, ಈಗ ಚೆನ್ನಾಗಿ ಹೆಸರು ಬೇಳೆನೂ ಬೆಂದಿದೆ, ಹಾಗೆ ಟೊಮೆಟೊ ಕೂಡ ಚೆನ್ನಾಗಿ ಬೆಂದಿದೆ. ಈಗ ನೀವು ಇದಕ್ಕೆ ಕಾಯಿ ಹಾಲನ್ನು ತೆಗೆದು ಹಾಕಬೇಕು. ಹಾಗೆ ಜೀರಿಗೆ ಪುಡಿನೂ ಹಾಕಿ, ಬೆಲ್ಲ ಹಾಕಿ, ಉಪ್ಪು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡಿ. ಈ ಫ್ರೆಶ್ ಆಗಿ ಕಾಯಿ ತುರಿನ ಒಂದು ತಟ್ಟೆಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಿಬಿಟ್ಟು ಇದರ ನೀರನ್ನು ಮಾತ್ರ ತೆಗೆದು ಹಾಕಿ, ಅಥವಾ ನೀವು ಮಿಕ್ಸಿಗೆ ಹಾಕಿ ಅದರ ರಸ ತೆಗೆದು ಹಾಕಿದ್ರೂ ಆಗುತ್ತೆ. ಅದೇ ಕಾಯಿಗೆನೆ ಒಂದು 2-3 ಸಲ ನೀರು ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಿಬಿಟ್ಟು ಕಾಯಿ ಹಾಲನ್ನು ಮಾತ್ರ ಅದಕ್ಕೆ ಹಾಕಿ. ನೀರು ಹಾಕಿದ್ಮೇಲೆ ನೀವು ಕಾಯಿ ಹಾಲನ್ನು ಮಾತ್ರ ಹಾಕಿ ಈ ಕಾಯಿ ತುರಿನ ತೆಗೆದ್ಬಿಡಿ, ಇದನ್ನ ಹಾಕಬೇಡಿ. ಈಗ ನೀವು ಇದಕ್ಕೆ ಥಿಕ್ನೆಸ್ ಅನ್ನು ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಸಾರಿನ ಹದಕ್ಕೆ ಇದಿದ್ರೆ ಸಾಕು. ಈಗ ನಾನು ಈ ಸಾರಿಗೆ ಸುಮಾರಾಗಿ 5-6 ಕಪ್ನಷ್ಟು ನೀರು ಹಾಕಿದ್ದೀನಿ. ನೋಡಿ, ಇಷ್ಟಿದ್ರೆ ಸಾಕು. ನೀವು ಕಾಯಿ ಹಾಲು ಹಾಕಿದ ಮೇಲೆ ಇದನ್ನ ಹೆಚ್ಚೊತ್ತು ಕುದಿಸಬಾರ್ದು. ಸುಮಾರು 2 ನಿಮಿಷ ಕುದಿಸಿದ್ರೆ ಸಾಕು. ಈಗ ನಾನು ಇದನ್ನ 2 ನಿಮಿಷ ಕುದಿಸಿದ್ದೀನಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಕೊತ್ತಂಬರಿ ಸೊಪ್ಪು ಹಾಕಿದ ತಕ್ಷಣ ಸ್ಟವ್ ಆಫ್ ಮಾಡಿಬಿಡಿ. ಒಂದು ಸಣ್ಣ ಒಗ್ಗರಣೆ ಸೌಟಿಗೆ ತುಪ್ಪ ಹಾಕಿಬಿಟ್ಟು ಅದನ್ನ ಬಿಸಿಗಿಡಿ. ತುಪ್ಪ ಬಿಸಿ ಆದ್ಮೇಲೆ ಸಾಸಿವೆ ಹಾಕಿ, ಸಾಸಿವೆ ಪಟ ಆದ್ಮೇಲೆ ಜೀರಿಗೆ ಹಾಕಿ, ಇಂಗು ಹಾಕಿ ಸ್ಟವ್ ಆಫ್ ಮಾಡಿಬಿಡಿ. ಈ ಒಗ್ಗರಣೆ ಬಿಸಿ ಇರ್ತಾನೆ ನೀವು ಇದನ್ನ ಸಾರಿಗೆ ಹಾಕ್ಬಿಡಿ. ಹಾಗೆ ಒಗ್ಗರಣೆ ಸೌಟಿಗೆ ಸ್ವಲ್ಪ ಸಾರು ಹಾಕಿಬಿಟ್ಟು ಅದನ್ನ ಸಾರಿನ ಪಾತ್ರೆಗೆ ಹಾಕಿ, ಹಾಗೆ ಲಿಂಬೆ ಹಣ್ಣನ್ನು ಆ ಸಾರಿನ ಪಾತ್ರೆಗೆ ಹಿಂಡಿ ಒಂದ್ಸಲ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಿಬಿಡಿ. ನೋಡಿದ್ರಲ್ವಾ ಹೆಸರು ಬೇಳೆನಲ್ಲಿ ಸಾರು ಹೇಗೆ ಮಾಡೋದಂತ ಹೇಳಿ. ನೀವು ಕೂಡ ಇದೇ ಥರ ನಿಮ್ಮ ಮನೆಯಲ್ಲಿ ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ. ನಮಸ್ಕಾರ.